ನಮಸ್ಕಾರ ಸ್ನೇಹಿತರೆ. ನಾನು ನಿಂತಿರುವಂಥ ಸ್ಥಳಕ್ಕೂ ದೂರದಲ್ಲಿ 6000-7000 ಕಿಲೋಮೀಟರ್ ಅಂತರದಲ್ಲಿರುವಂಥ ಚೀನಾ ಮತ್ತು ಟಿಬೆಟ್ ದೇಶ ಮತ್ತು ಭಾರತದ ನಡುವೆ ಒಂದು ವಿಶೇಷವಾದ ಒಂದು ಸಂಬಂಧ ಈ ಪ್ರದೇಶಕ್ಕಿದೆ. ಈ ಪ್ರದೇಶ ಯಾವುದಪ್ಪ ಅಂದರೆ ಹನೂರು ತಾಲೂಕಿನ ಕುರಟ್ಟಿ ಹೊಸೂರು ಕಾಲೋನಿ ಅಥವಾ ಈಗ LPS ಪ್ರಾಜೆಕ್ಟ್ ಎಂಬುದಾಗಿಯೂ ಈ ಪ್ರದೇಶಗಳನ್ನು ಕರೀತಾರೆ. ಅಲ್ಲಿ ಈ ಪ್ರದೇಶದ ವಿಶೇಷತೆ ಏನಪ್ಪ ಅಂದರೆ ನೋಡ್ಬೋದು ನೀವೊಂದು, ಇದೊಂದು ಕಿರು ಡ್ಯಾಮ್. ಈಗ ನೀರೆಲ್ಲ ಬತ್ತಿ ಹೋಗಿದೆ. ಮಳೆ ಬಂದಾಗ ಈ ಪ್ರದೇಶಕ್ಕೆ ಸಣ್ಣ ಸಣ್ಣ ಹಳ್ಳದ ಮೂಲಕ ಬಂದು ಈ ಪ್ರದೇಶವೆಲ್ಲ ನೀರು ತುಂಬಿಕೊಂಡು ಇಲ್ಲಿರುವಂತಹ ಅರಣ್ಯ ಪ್ರಾಣಿಗಳಿಗೆ ಮತ್ತು ಜಾನುವಾರುಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸ್ತವಲ್ಲಿ. ಇಲ್ಲಿಗೆ ಹಂದಿ, ಕಡವೆ, ಕಾಡೆಮ್ಮೆ, ಆನೆ, ಕಿರುಬ, ಸೀಳ್ನಾಯಿ ಇಂತಹ ಪ್ರಾಣಿಗಳು ಸಹ ಅಲ್ಲಿ ಬಂದು ನೀರು ಕುಡಿದು ಕಾವೇರಿ ವನ್ಯಜೀವಿ ಧಾಮಕ್ಕೆ ಸಹಕಾರಿಯಾಗಿದೆ. ಇದು ಏನಕ್ಕಪ್ಪ ಚೀನಾ ಮತ್ತು ಟಿಬೆಟ್ ಮತ್ತು ಭಾರತದ ನಡುವೆ ಸಂಪರ್ಕವನ್ನು ಈ ಪ್ರದೇಶ ತೋರುತ್ತಂದರೆ, ಸಂಬಂಧವನ್ನು ಬರುತ್ತಂದರೆ, ಈ ಪ್ರದೇಶವನ್ನು ಟಿಬೆಟ್ ಜನರಿಗಾಗಿಯೇ ಒಂದು ಮೀಸಲು ಅರಣ್ಯವನ್ನು ಕಡಿದು ಅವರಿಗೆ ಜಮೀನು ಮಾಡಿಕೊಟ್ಟು ಮನೆಗಳನ್ನು ಸಹ ಕಟ್ಟಿಸಿ ಕೊಟ್ಟಿದ್ದಾರೆ. ಈಗ ನೀವು ಇಲ್ಲಿ ಗಮನಿಸ್ಬೋದು, ದೂರದಲ್ಲಿ ಮನೆಗಳು ಸಹ ಅಲ್ಲಿ ಕಾಣಿಸ್ತಾ ಇದ್ದಾವೆ. ಅಲ್ಲಿ 1930ರಲ್ಲಿ ಆರಂಭವಾಗುವಂತಹ ಚೀನಾ ಮತ್ತು ಟಿಬೆಟ್ ಯುದ್ಧ ಶುರುವಾಗಿ ಟಿಬೆಟ್ ದೇಶವನ್ನು ಚೀನಾ ಆಕ್ರಮಿಸಿಕೊಳ್ಳುತ್ತಲ್ಲಿ. ಆ ನಂತರ ಅಲ್ಲಿನ ಜನರು ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ರವರು ಭಾರತವನ್ನು ಆಶ್ರಯ ಕೇಳಿಕೊಂಡು ಬರ್ತಾರೆ. ಅಲ್ಲಿ ಅಂದರೆ ನಮ್ಮ ಜನಗಳಿಗೆ ನಿಮ್ಮ ಭಾರತ ದೇಶದಲ್ಲಿ ಆಶ್ರಯವನ್ನು ಕೊಡಿ ಎಂದು ಕೇಳಿದಾಗ ನಮ್ಮ ಭಾರತ ಸರ್ಕಾರ ಅವರಿಗೆ ನೆರವನ್ನು ಕೊಡುತ್ತಲ್ಲಿ. ಕೊಟ್ಟು ಭಾರತದ ವಿವಿಧ ಭಾಗಗಳಿಗೆ ಲಕ್ಷಾಂತರ ಟಿಬೆಟ್ ಜನರನ್ನು ಕರೆದುಕೊಂಡು ಬಂದು ಆ ನಿರಾಶ್ರಿತಿಗೆ 4 ಎಕರೆ ಜಮೀನು ಮತ್ತು ಮನೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುತ್ತದೆ. ಅಂಥ ಪ್ರದೇಶದಲ್ಲಿ ನಮ್ಮ ಕುರಟ್ಟಿ ಹೊಸೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಅರಣ್ಯ ಪ್ರದೇಶವನ್ನು ಕಡಿದು ಅವರಿಗೆ ಜಮೀನಿನ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತದೆ. ಅದೇ ರೀತಿ A ವಿಲೇಜ್, B ವಿಲೇಜ್, C ವಿಲೇಜ್, D ವಿಲೇಜ್, E ವಿಲೇಜ್, F ವಿಲೇಜ್ ಎಂದು 4 ವಿಲೇಜ್ಗಳಾಗಿ ಮಾಡಿ ಅದರಲ್ಲಿ ಪ್ರತಿ ಊರಿನಲ್ಲಿಯೂ 42 ಮನೆಗಳನ್ನು ಕಟ್ಟಿಸಿಕೊಟ್ಟು ಅವರಿಗೆ 4 ಎಕರೆ ಜಮೀನು ಸಹ ಅಲ್ಲಿ ಕೊಡ್ತಾರೆ ಅಲ್ಲಿ. ಆದರೆ ಇಲ್ಲಿ ಬಂದು ಇಲ್ಲಿನ ಮಣ್ಣಿನ ಗುಣಮಟ್ಟವನ್ನು, ಫಲವತ್ತತೆಯನ್ನು ಟಿಬೆಟಿಯನ್ ಜನರು ಬಂದು ಪರಿಶೀಲಿಸಿ ಇಲ್ಲಿನ ಮಣ್ಣಿನ ಗುಣಮಟ್ಟ ಉತ್ತಮವಾಗಿಲ್ಲ ಎಂದು ಅವರು ಈ ಜಾಗ ನಮಗೆ ಬೇಡವೆಂದು ಹೇಳಿ ಅವರು ಬೇರೆ ಕಡೆಯಲ್ಲಿ ಜಾಗವನ್ನು ಭಾರತ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ ಅಲ್ಲಿ. ಆ ನಂತರ ಕರ್ನಾಟಕ ಸರ್ಕಾರ ತೆರಿಗೆ ಹೊಡೆದಂತಹ ಜಾಗವನ್ನು, ಜಮೀನುಗಳು, ಮನೆಗಳನ್ನು ಮಾಜಿ ಯೋಧರು ಹಾಗೂ ಹಿಂದುಳಿದ ವರ್ಗ ಮತ್ತು ರಾಜಕೀಯವಾಗಿ
ಮುಂದಾಳತ್ವ ವಹಿಸಿಕೊಂಡಿದ್ದಂಥ ವ್ಯಕ್ತಿಗಳಿಗೆ ಜಮೀನುಗಳನ್ನು ಕೊಡ್ತಾರೆ ಅಲ್ಲಿ. ಒಟ್ಟಾರೆ ಇಲ್ಲಿ ಎಲ್ಲ ಪ್ರದೇಶದ ಟಿಬೇಟಿನರಿಗೆ ಮಾಡಿದಂತಹ ಭೂಭಾಗ ಈಗ ನಮ್ಮ ಭಾರತೀಯ ಅಂದರೆ ಕರ್ನಾಟಕದ ನಾಗರಿಕರಿಗೆ, ಸ್ಥಳೀಯರಿಗೆ ಉಪಯೋಗವಾಗಿದೆ. ಈಗ ಕರ್ನಾಟಕದಲ್ಲಿ ಈಗಾಗಲೇ ಅಲ್ಲಿ ಮುಂಡಗೋಡ, ಉತ್ತರ ಕನ್ನಡದಲ್ಲಿ ಹುಣಸೂರು, ಮೈಸೂರಿನ ಹುಣಸೂರು ಪಕ್ಕ ಗುರುಪುರ, ಹನೂರು ತಾಲೂಕಿನಲ್ಲಿ ಒಡೆಯರ್ಪಾಳ್ಯ, ಎಲ್ಲ ಕಡೆಯೂ ಸಹ ಪಿರಿಯಾಪಟ್ಟಣದಲ್ಲಿ ಬೈಲ್ಕುಪ್ಪೆ, ಹೀಗೆ ಎಲ್ಲ ಕಡೆಯೂ ಸಹ ಅಲ್ಲಿ ಭಾರತ ಸರ್ಕಾರದಿಂದ ಟಿಬೇಟಿಯನ್ನರಿಗೆ ಜಮೀನು ಮತ್ತು ಮನೆ, ವಸತಿ ಸೌಕರ್ಯ ಕಲ್ಪಿಸಿಕೊಡಲಾಗಿದೆ. ಇದು ನಮ್ಮ ಭಾರತ ದೇಶದ ಹೆಮ್ಮೆ ಅಂತ ಹೇಳ್ಬೋದಲ್ಲಿ. ಇಂಥ ಕುತೂಹಲಕಾರಿಯಾದ ಸ್ಥಳವೇ ನಮ್ಮ ಇವತ್ತಿನ ಜಾಗ ಸ್ನೇಹಿತರೆ.